ಬೀಳ್ಗಿಗೆ ಹೋದ್ಮೇಲೆ ಅಲ್ಲಿರೋ ಸಿದ್ದೇಶ್ವರ ದೇವಸ್ಥಾನಕ್ಕೆ ಹೋಗ್ಲಿಲ್ಲ ಅಂದ್ರೆ ಹೆಂಗ್ರಿ? ನಮಸ್ಕಾರ ರೀ ದೊಡ್ಡ ಮಂದಿಗೆ. ಸುಮಾರು 16ನೇ ಶತಮಾನದ ಈ ಪುರಾತನ ದೇವಸ್ಥಾನಕ್ಕ ಇನ್ನೊಂದ್ ಹೆಸರೈತಿ. ಅದೇನಂತ ನೀವ ಕಮೆಂಟ್ ಮಾಡ್ರಿ. ಈ ಒಂದು ದೇವಸ್ಥಾನ ಇಲ್ಲಿಯ ಜನರ ನಂಬಿಕೆ, ಭಕ್ತಿ ಮತ್ತ ಇಷ್ಟಾರ್ಥಗಳನ್ನ ಈಡೇರಿಸುವಂತ ಆರಾಧ್ಯ ದೈವ ಆಗೈತಿ. ಈ ಒಂದು ದೇವಸ್ಥಾನದಾಗ 12ನೇ ಶತಮಾನದ ವಚನಕಾರರಾದಂತ ಸೊನ್ನಲ್ಗೆ ಸಿದ್ದರಾಮ ಅವರು ಬಂದು ನೆಲೆಸಾರಂತ ಇಲ್ಲಿಯ ಜನರ ನಂಬಿಕೆ ಐತಿ. ಮತ್ತ ಪ್ರತಿ ವರ್ಷ ಶ್ರಾವಣದ ಕಡೆಯ ಸೋಮವಾರದಿಂದ ನಡೆಯೋ ಈ ಅದ್ದೂರಿ ಜಾತ್ರೆಯನ್ನು ನೋಡಕ ಲಕ್ಷಾಂತರ ಭಕ್ತಾದಿಗಳು ಬೇರೆ ಬೇರೆ ಊರಿಂದ ಇಲ್ಲಿಗೆ ಬರ್ತಾರ. ನೀವ್ ಯಾರ್ಯಾರು ಈ ಸಿದ್ದೇಶ್ವರ ದೇವಸ್ಥಾನ ಜಾತ್ರೆಗೆ ಬಂದಿರಿ ಕಮೆಂಟ್ ಒಳಗೆ ಹೇಳ್ರಿ. ಈ ದೇವಸ್ಥಾನದೊಳಗ ಇನ್ನೂ ಹಲವಾರು ದೇವರುಗಳ ಪುಟ್ಟ ಪುಟ್ಟ ಗುಡಿಗಳನ್ನ ನೀವಿಲ್ಲಿ ನೋಡಬಹುದು. ಈ ದೇವಸ್ಥಾನದ ವಿಶೇಷ ಏನಪ್ಪಾ ಅಂತಂದ್ರೆ ಹಿಂದೆ ಇದೇ ಜಾಗದಾಗ ಒಂದು ಆಕಳು ಹೋಗಿ ಮಾಯ ಆಗೈತಿ. ಇದು ಇಲ್ಲಿನ ಅಚ್ಚರಿ ಮೂಡಿಸುವಂತ ಸಂಗತಿ. ಈ ಒಂದು ದೇವಸ್ಥಾನದ ನೀವು 11 ಜ್ಯೋತಿರ್ಲಿಂಗಗಳನ್ನ ಒಂದೇ ಕಡೆ ನೋಡಬಹುದು. ಈ ಒಂದು ದೇವಸ್ಥಾನ ಪುರಾತನ ದೇವಸ್ಥಾನ ಆಗಿರೋದ್ರಿಂದ ಆ ಕಾಲದ ಕುರುಹುಗಳು ಮತ್ತು ದೇವರ ವಿಗ್ರಹಗಳ ಜೊತೆಗೆ ಆ ಕಾಲದ ಲಿಪಿಗಳನ್ನ ಸಹ ಇಲ್ಲಿ ನೋಡಬಹುದು. ಮತ್ತೆ ಈ ದೇವಸ್ಥಾನ ಊರ ಆಚೆ ಇರೋದ್ರಿಂದ ಈ ಜಾಗ ಬಹಳ ಶಾಂತಿ ಇರ್ತೈತಿ. ಮತ್ತೆ ಈ ದೇವಸ್ಥಾನಕ್ಕ ನೀವ್ಯಾರು ಬಂದ್ ಹೋಗಿರಿ ಕಮೆಂಟ್ ಒಳಗೆ ಹೇಳ್ರಿ. ಮತ್ತೆ ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡ್ರಿ. ಮತ್ತೆ ನೀವಿನ್ನೂ ತನ ನನ್ನ ಅಕೌಂಟ್ ಫಾಲೋ ಮಾಡ್ಕೊಂಡಿಲ್ಲ ಅಂದ್ರೆ ಫಾಲೋ ಮಾಡ್ಕೋರಿ. ಮುಂದಿನ ವಿಡಿಯೋದಾಗ ಸಿಗೋಣಂತ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.